ಸಾರಿ. ಹಾಯ್, ಗುಡ್ ಈವ್ನಿಂಗ್ ಎಲ್ರಿಗೂ. ಜೈ ಶ್ರೀ ಭಾಗ್ಯವಂತಿ ದೇವಿ ನಮಃ. ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಡೈಲಿ ಬೆಳಗ್ಗೆ ಸ್ಟಾರ್ಟ್ ಮಾಡೋದ್ರಿಂದ ಬರೀ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅದು ಹೇಗೆ ದಿನಚರಿನ ಹೇಗೆ ಕಂಟಿನ್ಯೂ ಮಾಡ್ತೀವೋ ಅದೇ ಥರ ನನಗೆ ಇವತ್ತು ಅದೇ ಥರ ಆಗ್ತಾಯಿದೆ. ಸೊ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಅನ್ನೋದಕ್ಕೆ ಹೋಗಿ ಗುಡ್ ಮಾರ್ನಿಂಗ್ ಅಂತ ಇದ್ದೀನಿ. ನೋಡಿ, ಪರ್ಫೆಕ್ಟ್ ಯಾರೂ ಇರಲ್ಲ. ಫಸ್ಟ್ ಆಫ್ ಆಲ್ ನಾನು ಇಲ್ಲ, ಯಾರೂ ಇಲ್ಲ. ಮನುಷ್ಯನಿಗೆ ಒಂದಿಲ್ಲ ಒಂದು ಸಾರಿ ತಪ್ಪುಗಳು ಜಾಸ್ತಿ ಆಗ್ತಾನೆ ಇರುತ್ತೆ. ಅದರಲ್ಲಿ ನನಗೆ ಜಾಸ್ತಿನೇ ಆಗ್ತಾ ಇರುತ್ತೆ. ಸೊ ಇದು ಮಾಡಿಬಿಡಿ, ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಬನ್ನಿ. ಇವತ್ತು ಬಂದುಬಿಟ್ಟು ಒಂದು ಭರ್ಜರಿ ಗುಡ್ ನ್ಯೂಸು, ಒಂದು ಬ್ಯಾಡ್ ನ್ಯೂಸು. ಯಾವುದು ಅಂತಂದರೆ ಗೃಹಲಕ್ಷ್ಮಿ ಬಗ್ಗೆ ಇವತ್ತು ನಾನು ಒಂದು ಗುಡ್ ನ್ಯೂಸು, ಒಂದು ಬ್ಯಾಡ್ ನ್ಯೂಸ್ ಹೇಳಕ್ಕೆ ಬರ್ತಿದ್ದೀನಿ. ಗುಡ್ ನ್ಯೂಸು ಬ್ಯಾಡ್ ನ್ಯೂಸ್ಗಿನ್ನ ಗುಡ್ ನ್ಯೂಸ್ ತುಂಬ ಚೆನ್ನಾಗಿದೆ. ವಿಡಿಯೋನ ಎಂಡ್ವರೆಗೂ ನೋಡಿ, ಸ್ಕಿಪ್ ಮಾಡಿ ನೋಡಬೇಡಿ. ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋನ ನೋಡಿ. ಯಾಕಂದರೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಎಲ್ಲಿರುತ್ತೋ, ಯಾವಾಗಿರುತ್ತೋ, ಎಂಡಲ್ಲಿರುತ್ತೋ, ಫಸ್ಟಲ್ಲಿರುತ್ತೋ, ಮಿಡಲಲ್ಲಿರುತ್ತೋ ಗೊತ್ತಾಗಲ್ಲ. ಸೊ ಹಾಗಾಗಿ ಪ್ಲೀಸ್ ಎಂಡ್ವರೆಗೂ ನೋಡಿ ವಿಡಿಯೋನ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅದ್ರಿಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ. ಎಸ್, ಯಾರ್ಯಾರು ಇನ್ನೂ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲು, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಐ ಹಂಬಲ್ ರಿಕ್ವೆಸ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಾನು ಇಷ್ಟು ಒತ್ತಿ ಯಾಕೆ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ. ಯಾಕಂದರೆ ಆಫ್ಲೈನಲ್ಲೂ ನಂದು ಅದೇ ಕೆಲಸ. ರೇಷನ್ ಕಾರ್ಡ್ ಆಗಲಿ, ಗೃಹಲಕ್ಷ್ಮಿ ಆಗಲಿ, ಮತ್ತೊಂದಾಗಲಿ ನಂದು ಅದೇ ಕೆಲಸ. ಸೊ ಹಾಗಾಗಿ ನಾನು ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ಒಂದು ಒಳ್ಳೆ ಯೂಸ್ ಆಗಲಿ. ಯಾವಾಗ ಗೌರ್ಮೆಂಟ್ ಸ್ಕೀಮ್ ಬಿಡ್ತಾರೋ ಹೇಳೋಕ್ಕಾಗಲ್ಲ. ಆಮೇಲೆ ನೋಡಿ, ಇವತ್ತು ರೇಷನ್ ಕಾರ್ಡ್ ಬಿಟ್ಟಿದ್ದಿದ್ರು 10 ಗಂಟೆಯಿಂದ 12 ಗಂಟೆವರೆಗೂ ಬಿಟ್ಟಿದ್ದಿದ್ರು. ಬಟ್ ನಾನು ಶಾರ್ಟ್ಸಲ್ಲಿ ಬಿಟ್ಟಿದ್ದೆ. ನನಗೆ ಯಾರೂ ನೋಡಿಲ್ಲ, ಮೇ ಬಿ ಯಾರೂ ನೋಡಿಲ್ಲ ಅನಿಸುತ್ತೆ. ಯಾಕಂದರೆ ನಾನು ಶಾರ್ಟ್ಸು ಬಿಡಲ್ಲ ಜಾಸ್ತಿ. ಸೊ ಹಾಗಾಗಿ ಅದಕ್ಕೆ ನನಗೆ ವ್ಯೂಸ್ ಬಂದಿಲ್ಲ ಅಂತ ನಾನು ಅಂದ್ಕೊತೀನಿ. ಎನಿವೇಸ್, ಯೂಸ್ ಆದವ್ರಿಗೆ ಆಗುತ್ತೆ. ಹಣೆ ಬರಹದಲ್ಲಿ ಯಾರಿಗೆ ಯೂಸ್ ಆಗೋದಿರುತ್ತೋ ಅದಾಗುತ್ತೆ. ಅದು ಯಾರಿಂದನೂ ತಡೆಯೋಕ್ಕಾಗಲ್ಲ, ಯಾರಿಂದನೂ ತಪ್ಸೋಕ್ಕಾಗಲ್ಲ ಅಲ್ವಾ. ಸೊ ಬನ್ನಿ, ಅದೇ ಹಣೆ ಬರಹದಲ್ಲಿ ಯಾರಿಗೆ ಏನಿರುತ್ತೋ ಅದೇ ಇವಾಗ ನಾನು ಕಂಟಿನ್ಯೂ ಅದೇ ಟಾಪಿಕ್ಕು ಇವಾಗ ಹೇಗಾಗುತ್ತೆ ಅಂತಂದರೆ ಅಪ್ಲೈ ಆಗುತ್ತೆ ನೋಡಿ ಗೃಹಲಕ್ಷ್ಮಿಯಲ್ಲೂ. ಓಕೆನಾ? ಏನಪ್ಪ ಗೃಹಲಕ್ಷ್ಮಿದು ಅಂತ ಹೇಳ್ತಾ ಇದ್ದೀರಾ? ಎಸ್, ಗೃಹಲಕ್ಷ್ಮಿದಂತೂ 11ನೇ ಕಂತದ ಅಮೌಂಟ್ ಅಂತೂ ಬರ್ತಾ ಇದೆ ಅಂತ ಎಲ್ರಿಗೂ ಗೊತ್ತು. ಇನ್ನೇನಿರುತ್ತೆ ಗುಡ್ ನ್ಯೂಸು ಅಂತ ಇರ್ತೀರಾ. ಎಸ್, ಗುಡ್ ನ್ಯೂಸ್ ಇದೆ. ಯಾರಿಗೆ ಅಂತ ಅಂದರೆ 11ನೇ ಕಂತದ ಅಮೌಂಟು ಬರ್ತಾ ಇದೆ, ಅಂದರೆ ರಿವೀಲ್ ಆಗಿದೆ. ಒಬ್ಬೊಬ್ಬರಿಗೆ ಡಿಸ್ಟ್ರಿಬ್ಯೂಟ್ ಆಗಿದೆ, ಒಬ್ಬೊಬ್ಬರಿಗೆ ಬಂದಿದೆ. ಬಟ್ ಇನ್ನೂ ಒಬ್ಬೊಬ್ಬರಿಗೆ ಬಂದಿಲ್ಲ. ಅದು ಬರುತ್ತೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಪಾಪ ಫಸ್ಟಿಂದ ಯಾರಿಗೆ ತಗೊಂಡಿಲ್ಲ ಅಂದರೆ ಅವರು ಏನು ಕಟ್ತಾನೆ ಇರಲ್ಲ. ಜಿ ಎಸ್ ಟಿ ಕಟ್ತಾ ಇರಲ್ಲ. ಅವ್ರದ್ದು ಸುಮ್ಮನೆ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಬರ್ತಾ ಇರುತ್ತೆ, IT ರಿಟರ್ನರ್ಸ್ ಅಂತ ಬರ್ತಾ ಇರುತ್ತೆ. ಅವರು ಪಾಪ ಎಲ್ಲೆಲ್ಲೋ ಹೋಗಿ ಬಂದರು, ಗೋವಿಂದರಾಜನಗರಕ್ಕೆ ಹೋಗಿ ಬಂದರು. ಮತ್ತು ಎಲ್ಲೆಲ್ಲಿ ಅಂತಂದರೆ ಅಂಗನವಾಡಿ ಗ್ರಾಮಸ್ಥರು ಇರ್ತಾರಲ್ವ, ಅವರು ಅಂಗನವಾಡಿಗೆ ಹೋಗಿ ಬಂದರು. ಎಲ್ಲಿ ಹೋಗಿ ಬಂದರು. ಮನೆಗೆ ಬರ್ತಾರೆ ಅಂದರೆ ಮನೆಗೆ ಬರೋರ್ಗು ವೇಟ್ ಮಾಡಿದ್ರು. ಬಟ್ ಇವಾಗ ಅವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸು, ಒಳ್ಳೆ ಟೈಮ್ ಅಂತ ಬಂದಿದೆ. ಎಸ್, ಏನಪ್ಪ ಅಂತಂದರೆ ಯಾರ್ಯಾರಿಗೆ ಟೆಕ್ನಿಕಲ್ ಇಶ್ಯೂಯಿಂದ ಏನಂದರೆ IT ರಿಟರ್ನರ್ಸ್ ಅಂತ ಬರ್ತಾ ಇತ್ತಲ್ವಾ, ಅವ್ರಿಗೆಲ್ಲ ಏನಾಗಿದೆ ಅಂತಂದರೆ ಗೃಹಲಕ್ಷ್ಮಿ ಅಮೌಂಟು ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾರ್ಯಾರಿಗೆ ಸುಮ್ಮನೆ ಬರ್ತಾ ಇತ್ತು ಅವ್ರಿಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ, ನೀವು ಒಂದು ಸಾರಿ ಟ್ಯಾಕ್ಸ್ ಪೇ ಮಾಡಿ ಲೋನ್ಗೆ ಅಂತಲೂ GST ಪೇ ಮಾಡ್ತಾ ಇರ್ತಾರೆ. ಅವರು ಲೋನ್ ತೊಗೊಳಕ್ಕೆ ಅಂತ IT ಫೈಲ್ ಮಾಡಿರ್ತಾರೆ. ಬಟ್ ಅದು ಏನಾಗುತ್ತೆ ಅಂತಂದರೆ ಅವ್ರಿಗೆ ಅದೇ ಇವಾಗ ಬಂದಿರೋದು. ಅವರು ಲೋನ್ಗೋಸ್ಕರ ಮಾಡ್ತಾ ಇರ್ತಾರೆ IT ಫೈಲು. ಬಟ್ ಇವಾಗ ಏನಾಗ್ತಾ ಇದೆ, ಅದು ಗೃಹಲಕ್ಷ್ಮಿ ಮೇಲೆ ಹೊಡ್ತಾ ಬೀಳ್ತಾ ಇದೆ. ಸೊ ಹಾಗಾಗಿ ಅಂಥವ್ರಿಗೆಲ್ಲ ಏನಾಗುತ್ತೆ ಇವಾಗ ಅಂತಂದರೆ 2,000 ಮತ್ತೆ ಇವಾಗ ಸ್ಟಾರ್ಟ್ ಆಗುತ್ತೆ. ಅವ್ರಿಗೆಲ್ಲ ಒಂದು ಹೊಸ ಜೀವನ. ನಾವೆಲ್ಲ ಕಂಡಿದ್ದೀವಿ 2,000 10 ತಿಂಗಳು ತೊಗೊಂಡಿದ್ದೀವಿ ಕೂಡ. ಬಟ್ ಇವಾಗ ಏನಾಗಿದೆ ಅಂತಂದರೆ ಅವ್ರಿಗೆ ಒಂದು ಹೊಸ ಲೈಫು, ಹೊಸ ಜೀವನ. ಅವರು 2,000 ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. 2,000 ಎಕ್ಸ್ಪೀರಿಯನ್ಸ್ ಅಂದರೆ 2,000 ಏನು ದೊಡ್ಡ ವಿಷಯ ಇಲ್ಲ. ಬಟ್ ಅದು ಒಂದು ಗೌರ್ಮೆಂಟಿಂದ ದುಡ್ಡು ತಿನ್ನಬೇಕು ಅಂತಂದರೆ ಒಂದು ಋಣ ಇರಬೇಕು. ಆ ಖುಷಿ ಈ ಕಡೆ ಖುಷಿ ಇರಲ್ಲ, ಹೇಳಬೇಕು ಅಂತಂದರೆ. ಓಕೆನಾ? ಇವತ್ತು ಯಾರೋ ಬಂದು ಹೇಳ್ತಾ ಇದ್ರು, ಮೇಡಮ್ ನಿಜ ಪುಣ್ಯ ಮಾಡಿದ್ದೀವಿ ಗೌರ್ಮೆಂಟ್ ಅನ್ನ ತಿನ್ನೋಕ್ಕೆ ಅಂತ ಹೇಳ್ತಾ ಇದ್ರು. ಸೊ ಹಾಗೇನೆ ಗೌರ್ಮೆಂಟ್ ಅನ್ನ ತಿನ್ನೋಕ್ಕೂ ಋಣ ಇರಬೇಕಂತೆ.
ಸೊ ಅದಕ್ಕೆ ಹೇಳ್ತಾ ಇರೋದು ಆ 2,000 ಇವಾಗ ಇಷ್ಟು ದಿವಸ ಯಾರ್ಯಾರಿಗೆ ಟೆಕ್ನಿಕಲ್ ಇಶ್ಯೂಯಿಂದ IT ರಿಟರ್ನರ್ಸ್ ಅಂತ ಬರ್ತಾ ಇತ್ತೋ ಅವರಿಗೆಲ್ಲ ಇವಾಗ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಬಂದುಬಿಟ್ಟು ಗುಡ್ ನ್ಯೂಸು. ಓಕೆನಾ, ಫಸ್ಟೇ ಗುಡ್ ನ್ಯೂಸ್ ಕೊಟ್ಬಿಟ್ಟೆ. ನಾನು ಬೇರೆಯವ್ರ ಥರ ಕಾಯಿಸಲ್ಲ, ವಿಡಿಯೋ ಎಂಡಲ್ಲಿ ಹೇಳ್ತೀನಿ ಅಂತಲೂ ಹೇಳಲ್ಲ ನಾನು. ಓಕೆನಾ, ಇದು ಬಂದುಬಿಟ್ಟು ಗುಡ್ ನ್ಯೂಸು. ಇನ್ನು ಬ್ಯಾಡ್ ನ್ಯೂಸು ನೀಟಾಗಿ ಕೇಳಿಸ್ಕೊಳ್ಳಿ. ಯಾರ್ಯಾರು ಸ್ವಂತ ಮನೆ IT ರಿಟರ್ನರ್ಸು ಇದ್ರೂ ಯಾರಿಗೆ ಅಮೌಂಟ್ ಬರ್ತಾ ಇದೆಯೋ ಅವ್ರಿಗೆಲ್ಲ ಇವಾಗ ಕತ್ರಿ. ಓಕೆನಾ, ಅವ್ರಿಗೆಲ್ಲ ಇವಾಗ ಅಮೌಂಟು ಬರಲ್ಲ. ಇಂಥ ಮಹಿಳೆಯರಿಗೆ ಎಲ್ಲ ಅಮೌಂಟ್ ಬರಲ್ಲ. ಯಾರು ಹೆಣ್ಮಕ್ಳು ಈ ನಡುವೆ ಹೆಣ್ಮಕ್ಳು IT ಪೇ ಮಾಡ್ತಾ ಇರ್ತಾರೆ, ಅವ್ರಿಗೂ ಬರಲ್ಲ. ಅವ್ರ ಮನೇಲಿ ಯಾರು ಮಾಡಿದ್ರೂ ಬರಲ್ಲ. ಇನ್ನು ಅವ್ರ ಹಸ್ಬೆಂಡ್ ಆಗಲಿ ಅವ್ರ ಅಪ್ಪ ಆಗಲಿ ಯಾರು ಮಾಡಿದ್ರೂ ಇವಾಗ ಅವ್ರಿಗೆಲ್ಲ ಅಮೌಂಟು ಬರಲ್ಲ. ಇಂಥವ್ರಿಗೆಲ್ಲ ಕ್ಲೋಸ್ ಗೃಹಲಕ್ಷ್ಮಿ ಅಮೌಂಟು. ಸೊ ಹಾಗಾಗಿ ಇಂಥ ಹೆಣ್ಮಕ್ಳೆಲ್ಲ ವೇಟ್ ಮಾಡೋದು ವೇಸ್ಟು. ನೀವು ಅಲ್ಲಿ ಇಲ್ಲಿ ಸುತ್ತಾಡೋದು ವೇಸ್ಟು. ಯಾವತ್ತೂ ಇನ್ಮೇಲೆ 10ನೇ ತಿಂಗಳವರೆಗೂ ಏನು ತೊಗೊಂಡ್ರಿ ಮಜಾ ಮಾಡಿದ್ರಿ ಅದು ಓಕೆ. ನಾನು ಹೇಳಿಲ್ವಾ ಇವಾಗಲೇ ಗೌರ್ಮೆಂಟ್ ಅನ್ನ ತಿನ್ನೋಕ್ಕೂ ಋಣ ಇರಬೇಕು ಅಂತ. ಸೊ ಇಷ್ಟು ದಿವಸ ನಿಮ್ಮದು ಗೃಹಲಕ್ಷ್ಮಿ ಅನ್ನ ತಿನ್ನೋದು ಋಣ ಇತ್ತು, ಇನ್ಮೇಲೆ ಇರಲ್ಲ. ಇನ್ಮೇಲೆ ಪಾಪ ಯಾರು ಬಡವರು, ಯಾರು ಮೊದಲಿಂದ ದುಡ್ಡೇ ತೊಗೊಂಡಿಲ್ವೋ ಅವ್ರಿಗೆ ಸಿಗಲಿ ಅಂತ ನಾವು ಒಂದು ಮನಸ್ಸಿಂದ, ನಾನಂತೂ ಒಂದು ಮನಸ್ಸಿಂದ ಬೇಡಿ ಯಾರು ಬಡವ್ರು ಇರ್ತಾರೋ ಅವ್ರಿಗೆ ಸ್ಪೆಷಲಿ 2,000 ಸಿಗಲಿ ಅಂತ ಬೇಡ್ಕೊತೀನಿ ನಿಜ. ಈ ವಿಡಿಯೋ ಚೆನ್ನಾಗಿ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ಏನಪ್ಪ ಅಂತಂದರೆ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡ್ಬೋದು, ಬಟ್ ಡಿಸ್ಲೈಕ್ ಮಾಡಲ್ಲ ಅಂತ ನನಗೆ ಗೊತ್ತು. ಇನ್ನೂವರೆಗೂ ನಾನು 1 ವರ್ಷದಿಂದ ವಿಡಿಯೋ ಮಾಡ್ತಾಯಿದ್ದೀನಿ, ಸಿಂಗಲ್ ಪರ್ಸನ್ನು ಡಿಸ್ಲೈಕ್ ಮಾಡಿಲ್ಲ. ಅದಕ್ಕೆ ಒಂದು ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಋಣನ ಯಾವತ್ತೂ ಮರೆಯಲ್ಲ. ಲೈಕ್ ಕೊಡಲ್ಲ ಓಕೆ, ನನಗೆ ಅದು ಖುಷಿ ಇದೆ, ಬಟ್ ಡಿಸ್ಲೈಕ್ ಮಾಡಿಲ್ಲ ಅಲ್ವಾ, ಸೊ ಅದನ್ನು ನನಗೆ ಒಂದು ಬೆಟ್ಟದಷ್ಟು ಖುಷಿ ಇದೆ. ಓಕೆನಾ, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.